ಇದು ಪ್ರೇಮ ಕಾವ್ಯ. ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಪ್ರೇಮ ಇಲ್ಲಿ ಕಾಂಪೌಂಡ್ರ್ ಕೆಲಸ ಮಾಡ್ತಾರೆ. ಕಾಂಪೌಂಡ್ರ್ ಕೆಲಸ ಪಂಚಮಿ ಒಂದು ವೀಡಿಯೋ ಕೆಲಸ. ಆ ವಿಡಿಯೋ ನೋಡಿ ಪ್ರೇಮಗೆ ಖುಷಿ ಆಗುತ್ತೆ. ಮತ್ತು ರಾಮ್ಗೆ ಅಂದರೆ ಕಲ್ಯಾಣಿ ಅವರು ಸ್ವತಂತ್ರವಾಗಿ ಓಡಾಡ್ತಾ ಇರೋದು ಮತ್ತು ರೆಡಿ ಆಗಿರೋದೆಲ್ಲ ಫೋಟೋ ಕಳಿಸಿರ್ತಾರೆ. ಖುಷಿಯಾಗಿ ನಮ್ಮ ಅತ್ತೆ ಚೆನ್ನಾಗ್ಬಿಟ್ಟು ರಾಮ್ ನೋಡು ನನ್ನ ಅತ್ತೆ ಚೆನ್ನಾಗಾದ್ರು ಅಂತೆಲ್ಲ ತೋರಿಸ್ಕೊಂಡು, ಹೌದು ಪ್ರೇಮ ನನಗೂ ತುಂಬ ಖುಷಿ ಆಗ್ತದೆ ದೊಡ್ಡಮ್ಮನ ನೋಡಿ ಈ ಥರ ನೋಡಿ ಅಂತೆಲ್ಲ ಹೇಳ್ತಾನೆ. ಅಂತೆಲ್ಲ ಹೇಳಿ ಅದೇ ಟೈಮಿಗೆ ವಿಡಿಯೋ ಫೋಟೋ ಇಸ್ಕೊಂಡು ನಾನು ಇರೋವರೆಗೂ ಯಾರು ನಿಮಗೇನು ತೊಂದರೆ ಕೊಡೋಕ್ಕೆ ನಾನು ಬಿಡೋದಿಲ್ಲ ಅಂತೆಲ್ಲ ಹೇಳಿ ಪ್ರೇಮ ಶತ್ರುಗಳಿಗೆ ಎದುರಿಟ್ಕೊಳ್ಳೋದೆ ಅಂತೆಲ್ಲ ಹೇಳ್ಕೊಳ್ತಾ ಈ ಕಡೆ ಕಲ್ಯಾಣಿ ರೆಡಿಯಾಗಿ ಕಲ್ಯಾಣಿ ಮಗಳು ಕಲ್ಯಾಣಿ ಅವರು ಇಬ್ಬರು ರೆಡಿಯಾಗಿ ಹೊರಗೆ ಬರ್ತಿರೋದು ಸ್ನೇಹನೂ ಮತ್ತು ಸ್ನೇಹ ಅವರತ್ತೆ ದಾಮಿನಿ ಇಬ್ಬರು ನೋಡ್ತಾ ಇದ್ದು ಅತ್ತೆ ಏನತ್ತೆ ಇದು ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲಲ್ಲ, ಅಷ್ಟು ಡಾಕ್ಟ್ರ್ ಹೇಳಿರೋ ಟೈಮ್ ಮೀರೋಯ್ತಲ್ಲ ಅಂದರೆ ಕಡೆ ನನಗೂ ಅರ್ಥ ಆಗ್ತದೆ. ಅದೇ ಟೈಮಿಗೆ ಶ್ರೀಧರ್ ಬಂದು ಅದಕ್ಕೆ ಕಾರ್ ರೆಡಿಯಾಗಿದೆ ಹೋಗೋಣ ಅಂತ ಸರಿ ನಡಿ ಅಂತ ಹೇಳಿ ಪಂಚಮಿ ಅಕ್ಕ ನಿಧಾನ ಕರ್ಕೊಂಡು ಹೋಗಮ್ಮ ನಾನು ಪೂಜೆ ಸಾಮಾನು ತೊಗೊಂಬರ್ತೀನಿ ಅಂತೆ. ಅಣ್ಣ ನೀವು ಅಕ್ಕನ ನಿಧಾನ ಕರ್ಕೊಂಡೋಗಿ ಶ್ರೀಧರ್ಗೆ ಹೇಳ್ತಾ ನಾನು ಪೂಜೆ ಸಾಮಾನು ತೊಗೊಂಬರ್ತೀನಿ ಸರಿ ಅಂಥೇಳಿ ಇವ್ರು ಕಾರಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತಂದ. ಆ ಕಡೆ ಇವರು ಮೆಡಿಷನ್ ಬಾಕ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲ ಮೆಡಿಷನ್ ಅದಲು ಬದಲಾಗಿದೆ. ನಾನು ಗುರ್ತಿಗೆ ಅಂಥೇಳಿ ಒಂದು ಟ್ಯಾಬ್ಲೆಟ್ಸ್ನ ಅರ್ಧ ಮುರಿದಿಟ್ಟಿದ್ದೆ, ಅದೇ ಇಲ್ಲ ಕಾಣಿಸ್ತಾ ಇಲ್ಲ. ಇದೆಲ್ಲ ಕೆಲಸ ಪ್ರೇಮನೇ ಮಾಡಿದ್ದಾನೆ ಅಂತೆಲ್ಲ ಹೇಳಿ ಹೀಗೆ ಏನೋ ಆಗಿರುತ್ತೆ ಅಂತ ಗೆಸ್ ಮಾಡಿದೆ. ನನ್ನ ಗೆಸ್ ನಿಜ ಆಗಿದೆ ನೋಡು ಅಂತಾರೆ. ಈ ಕಡೆ ಮಾದೇವ ಅವ್ರದ್ದಂದರೆ ಸೀರೆ ತೊಗೊಂಡೋಗಿದ್ರೆ ಅಂದರೆ ಕಲ್ಯಾಣಿಯವ್ರಿಗೆ ಸೀರೆ ತೊಗೋಬೇಕು ಸರ್. ನಮ್ಮ ಅಪ್ಪಾಜಿ ನೀವೇ ಒಂದು ಸೀರೆ ಸೆಲೆಕ್ಟ್ ಮಾಡಿಬಿಡಿ ನಮ್ಮಮ್ಮಗೆ ಅಂತಂದರೆ, ಅಲ್ಲಪ್ಪ ನಿಮ್ಮಮ್ಮ ಹೆಂಗಿದ್ದಾರೆ ಹೆಂಗಿಲ್ಲ ನನಗೆ ಹೆಂಗೆ ಗೊತ್ತಾಗುತ್ತೆ, ಸ್ವಲ್ಪ ಏನಾದರೂ ವರ್ಣನೆ ಮಾಡಿ ಹೇಳಿದೆ ಅಂದರೆ ಅಪ್ಪಾಜಿ ಹೇಳ್ತೀನಿ. ಅಮ್ಮನ ನೋಡಿದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೋಡ್ದಂಗೆ ಆಗುತ್ತೆ. ಅಮ್ಮ ನಡೆದು ಬರ್ತಾಯಿದ್ರೆ ರಾಜ ಗಾಂಭೀರ್ಯದಿಂದ ನಡೆದು ಬರ್ತಾ ಇರ್ತಾರೆ ಅಂತೆಲ್ಲ ಹೇಳಿ ಅವ್ರ ಅಮ್ಮನ ಬಗ್ಗೆ ವರ್ಣನೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಏನೋ ಹೇಳ್ತಾನೆ ನೋಡಿ ಅವ್ರ ತಾಯಿ ಬಗ್ಗೆನೂ ಎಂಥವ್ರಿಗಾದರೂ ನಮ್ಮ ತಾಯಿ ಕರುಣೆ ಉಕ್ಕಿ ಬರುತ್ತೆ ಅಂತೆಲ್ಲ ಹೇಳಿ ಲಕ್ಷ್ಮಿ ನೋಡ್ದಂಗೆ ಆಗುತ್ತೆ ಅಂತೆಲ್ಲ ಹೇಳ್ದೆ. ಸರಿ ಆ ಸೀರೆ ಅಂದರೆ ಸೀರೆ ಸೆಲೆಕ್ಟ್ ಮಾಡಿದರೆ ಅವ್ರಿಗೆ 3000 ಅಂತೆಲ್ಲ ಹೇಳ್ತಾ ಅದೇನು ಸ್ಕ್ಯಾನರ್ ಅಂತ ಸ್ಕ್ಯಾನ್ ಮಾಡ್ತೀವಿ ಅಂತ. ಈ ಕಡೆ ಇವರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಕಾರ್ ಬಂದು ದೇವಸ್ಥಾನಕ್ಕೆ ಬರ್ತಾರೆ. ಕಾರಲ್ಲಿ ಹೇಳಿದೆ ಅದಕ್ಕೆ ನೀವು ಒಳಗೆ ಹೋಗಿರಿ ನಾನು ಪಾರ್ಕ್ ಮಾಡಿ ಬರ್ತೀನಿ ಅಂತ. ಇವ್ರು ಒಳಗೆ ಹೋಗ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಈ ಕಡೆ ಮಾದೇವನು ಬರ್ತಾನೆ. ಮಾದೇವ ಬರೋಕ್ಕೂ ಮುಂಚೆ ಅವರು ಹೇಳ್ತಿರ್ತಾರೆ ಮಾದೇವ ಅವ್ರ ತಂದೆ ಅಂತ ಏನಿದಾರಲ್ಲ ಅವರು, ನೋಡಪ್ಪ ಎಂಥ ವಿಧಿ ನನ್ನ ನೆಡಿ ಕರ್ಕೊಂಬಂದಿದೆ. ಯಾಕಂದರೆ ನನ್ನ ಮೊದಲಿಕ್ಕಿಂತ ನನ್ನ ಹೆಂಡ್ತಿನ ನೋಡಿದ್ದು ಇದೇ ದೇವಸ್ಥಾನದಲ್ಲಿ ಕಣಪ್ಪ. ನನ್ನ ನೆನಪಲ್ಲಿ ನನ್ನ ಮನಸ್ಸಲ್ಲಿ ಅದೆಲ್ಲ ಹಸಿರಂಗೆ ಇದೆ ನನ್ನ ಹೆಂಡ್ತಿನ ನೋಡಿದ್ದು ಇಲ್ಲಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೌದಾ ಅಪ್ಪಾಜಿ ನೀವು ನಿಮ್ಮ ನೆನಪನ್ನು ನಾನು ನಮ್ಮ ಪ್ರಪಂಚ ನೋಡೋಕೆ ಬಂದೀನಿ ಅಂತೆಲ್ಲ ಹೇಳಿದೆ. ಈ ಕಡೆ ಪಂಚಮಿಗೆ ಅವರು ಹೇಳ್ತಾರೆ, ನೋಡು ನಿಮ್ಮ ತಂದೆ ಅಂದರೆ ನಾನು ಮೊದಲನೇ ಸಲ ನನ್ನ ಗಂಡನ ಇಲ್ಲೇ ನೋಡಿದ್ದು, ನಿಮ್ಮ ತಂದೆನ ನಾನು ಅಲ್ಲೇ ನೋಡಿದ್ದು ನೋಡು, ಆ ಕಂಬದ ಹತ್ರ ನಿಂತಿದ್ದು ನಿಮ್ಮ ತಂದೆ ಪಂಚೆ ಉಟ್ಕೊಂಡು ಅಂತೆಲ್ಲ ಹೇಳಿದೆ. ಇಲ್ಲಿ ದಾಮಿನಿ ಉಟ್ಕೊತಾ ಇರ್ತಾರೆ, ಅವರು ಮಾತಾಡ್ತಾ ಇರೋದೆಲ್ಲ ನೋಡಿಕೊಂಡು ಅಂತೆಲ್ಲ ಹೇಳಿ ಈ ಕಡೆ ಇವ್ರು ಮುಂದೆ ಹೋಗೋಣ ಅಂತೆಲ್ಲ ಸರಿ ನಡಿ ಹೋಗೋಣ ಅಂತೆಲ್ಲ ಹೇಳಿದೆ. ಶ್ರೀಧರ್ ಬಂದಾಗ ಎಲ್ಲರೂ ಹೋಗೋಣ ಅಂತ. ಆ ಕಡೆ ಮಾದೇವ ಇದು ಅಮ್ಮ ಅಂತೆಲ್ಲ ಹೇಳಿ ಕೂಗಿದಾಗ ಪಂಚಮಿ ನಗ್ತಾಳೆ. ಪಂಚಮಿ ಶ್ರೀಧರ್ ನಗ್ತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಇವರು ಪಂಚಮಿ ಮುಂದೆ ಹೋದಂಗೆಲ್ಲ ಅವರಮ್ಮ ಮೇಲೆ ಬಾ ಅಂತೆಲ್ಲ ಬೈದಾಗ ನೀವು ಒಳಗಡೆ ಹೋಗ್ರಿ ನಾನು ಬರ್ತೀನಿ ಅಂತೆಲ್ಲ ಹೇಳ್ತಾರೆ. ಅವರು ಕಲ್ಯಾಣಿ ಮೇಡಮ್ ನೀವು ಒಳಗೆ ಹೋಗಿ ನಾನು ಬರ್ತೀನಿ ಅಂದರೆ ಇವರು ದಾಮಿನಿ ಅವರು ಮಂಡತನ ಮಾಡ್ತಾರೆ. ಇಲ್ಲ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂತೆಲ್ಲ. ಇಲ್ಲ ನೀನು ಹೋಗ್ಬೋದು ನೀವು ಹೋಗ್ಬಿಡ್ರಿ ಎಲ್ಲರೂ ನಾನು ಬರ್ತೀನಿ ಅಂತೆಲ್ಲ ಹೇಳಿ ಮಾತಾಡ್ತಾರೆ. ಅಮ್ಮ ನಿಂಗೆ ಹುಷಾರಿಲ್ಲ ಅಂತ ಕೇಳಿ ನನ್ನ ಪ್ರಾಣನೇ ಹೊಂಟೋಯ್ತಮ್ಮ, ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಕಣಮ್ಮ ನಾನು ಅಂತೆಲ್ಲ ಹೇಳ್ತಿರ್ತಾರೆ. ಅದು ಹೌದು ನಾವಿಲ್ಲಿಗೆ ಬಂದಿರೋದು ನಂಗೆ ಪಂಚಮಿ ಹೇಳಿದ್ಲ ಅಂತ, ಅದೆಲ್ಲ ಬೇಡಮ್ಮ ಈಗ ಅದರ ಅವಶ್ಯಕತೆ ಇಲ್ಲ, ಪ್ಲೀಸ್ ಅಮ್ಮ ಈ ಸೀರೆ ತೊಗೊಳ್ಳಿ ಅಂತೆಲ್ಲ ಹೇಳ್ತಾನೆ. ಸೀರೆ ಅವರು ಏನು ಹೇಳಲ್ಲ, ಅವರು ಸುಮ್ಮನೆ ಇರ್ತಾರೆ. ಪ್ಲೀಸ್ ಅಮ್ಮ ಬೇಡ ಅಂತ ಹೇಳಬೇಡಮ್ಮ ಪ್ಲೀಸ್ ಅಮ್ಮ ರಿಕ್ವೆಸ್ಟ್ ಮಾಡ್ಕೊತಾನೆ, ತೊಗೊಳ್ಳಿ ಅಮ್ಮ ಇಟ್ಕೊಳ್ಳಿ ಅಂತೆಲ್ಲ ಹೇಳಿಕೊಳ್ತಾನೆ. ಅದು ಕಲರ್ ನೋಡ್ತಾರೆ. ಅದು ಕಲರ್ ಏನು ಮೇ ಬಿ ಅವರು ಶ್ರೀನಿವಾಸ್ ಅವರೇನೋ ಅದಕ್ಕೂ ಮುಂಚೆ ಆ ಥರ ಏನಾರು ಕೊಡಿಸಿದ್ರೇನೋ ಅದು ನೋಡಿ ಅವರು ಸೀರೆ ಇಷ್ಟ ಆಗಿರುತ್ತೆ. ಕಣ್ಣೀರು ಒರೆಸ್ಕೊತಾ ಇರ್ತಾರೆ. ಮಾದೇವ ಕಣ್ಣೀರು ಒರ್ಸೋಕೆ ಹೋದಾಗ ಅವ್ರು ಮೇಡಮ್ ಅವರು ಕಣ್ಣೀರು ತಾವೇ ಒರೆಸ್ಕೊಂಡ್ಬಿಡ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅವರು ಮೇಡಮ್ ಅವರು ಇಲ್ಲಿ ಬಂದು ನಿಂತಿರ್ತಾರೆ. ಅವ್ರು ಶ್ರೀನಿವಾಸ್ ಅವರು ಕುಂಕುಮ ಹಚ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ನನ್ನ ಹೆಂಡತಿ ಕಲ್ಯಾಣಿನ ಚೆನ್ನಾಗಿಟ್ಟಿರಪ್ಪ ದೇವ್ರೆ ಅಂತೆಲ್ಲ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದಾಗ ಕುಂಕುಮ ಹಚ್ಕೋಬೇಕು ಅನ್ನೋ ಟೈಮ್ ಅವರಿಗೆ ಶ್ರೀನಿವಾಸ್ ಅವ್ರಿಗೆ ಬಂದು ಯಾರು ಡಿಕ್ಕಿ ಹೊಡೆದು ಬಿಡ್ತಾರೆ. ಅವ್ರು ಶ್ರೀನಿವಾಸ್ ಅವ್ರ ಕೈಯಲ್ಲಿರೋ ಕುಂಕುಮ ಇವರು ಕಲ್ಯಾಣಿ ಮೇಡಮ್ ಅವರ ಹಣೆ ಮೇಲೆ ಸಿಂಧೂರದ ಮೇಲೆಲ್ಲ ಬೀಳುತ್ತೆ. ಅದೇ ಟೈಮಿಗೆ ಆಚಾರ್ಯ ಬಂದು ಗುರುಗಳು ದೇವಸ್ಥಾನದಲ್ಲಿದ್ದಾರೆ. ನೋಡಮ್ಮ ಕುಂಕುಮ ಅಮ್ಮನವ್ರ ದೇವಸ್ಥಾನದಲ್ಲಿ ನಿನ್ನ ಹಣೆ ಮೇಲೆ ಕುಂಕುಮ ಬಿದ್ದೈತೆ ಅಂತಂದರೆ
ಒಳ್ಳೆ ಶುಭ ಸೂಚನೆ ಕಣಮ್ಮ. ನಿನ್ನದು ಮುತ್ತೈದತನ ಇನ್ನೂ ಗಟ್ಟಿ ಇದೆ, ಇನ್ನು ನಮ್ಮ ಮನೆಯವರು ಏನಾದರೂ ಸಿಗ್ಬೋದು ಅನ್ನೋ ಅರ್ಥದಲ್ಲಿ ಹೇಳಿರ್ತಾರೆ ಅವರು. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಚೆನ್ನಾಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಅವರು ಹೇಳಿದಾಗ ಇವರು ನನ್ನ ಹೆಂಡ್ತಿ ಕಲ್ಯಾಣಿನ ನೋಡಿದ್ದೀನಿ ಅಂಥೇಳಿ ಅವ್ರು ಖುಷಿ ಪಟ್ಕೊಂಡು ಕೆಳಗೆ ಬರ್ತಿರ್ತಾರೆ, ಕಲ್ಯಾಣಿನ ಮಾತಾಡ್ಸೋಣ ಅಂಥೇಳಿ. ಅವರು ಮಾತಾಡ್ಸ್ಬೇಕಂತ ಬರ್ತಿರೋ ಟೈಮ್ ಒಳಗೆ ಈ ಕಡೆಯಿಂದ ಅವರು ದಾಮಿನಿ ಅವರು ಅಕ್ಕ ಅಂತ ಕೂಗ್ಬಿಡ್ತಾರೆ. ಈಗ ದಾಮಿನಿ ನೋಡಿ ಶ್ರೀನಿವಾಸ್ ಅವರು ಹೆದರ್ಕೊಂಡು ಅವ್ರೊಂದು ಪ್ರಶ್ನೆ ಮೂಡಿದೆ, ದಾಮಿನಿ ಹೆಂಗೆ ಇವ್ರ ಮನೇಲಿ ಇದ್ದಾಳ, ಏನು ಇದು ಸಮಸ್ಯೆ ಅಂತ ಅರ್ಥ ಆಗಿರಲ್ಲ. ಇದು ಟ್ವಿಸ್ಟ್ ಇಟ್ಟಿದ್ದಾರೆ. ನಾಳೆನೂ ಭೇಟಿ ಆಗೋಕ್ಕಾಗಲ್ಲ. ಆಮೇಲೆ ಅಥವಾ ಇವರು ಶ್ರೀನಿವಾಸ್ ಅವ್ರು ಏನಾದರೂ ಮಹಾದೇವನ ಮುಂದೆ ಹೇಳ್ತಾರೇನು ಕಲ್ಯಾಣಿನೇ ನನ್ನ ಹೆಂಡತಿ ಅಂಥೇಳಿ. ಇಲ್ಲಿ ಮಹಾದೇವನ ತೋರಿಸಿರಲ್ಲ ನಮ್ಮ ತಾಯಿ ಇವರೇ ಅಂಥೇಳಿ. ಇನ್ನು ಸ್ಟೋರಿ ಇನ್ನು ಮುಂದೆ ಹೋಗ್ತಾ ಇದೆ ಇದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.